ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸದ್ಯ ಭಾರತದಲ್ಲಿ ಅತ್ಯಂತ ದೊಡ್ಡ ಯಶಸ್ಸು ಕಾಣ್ತಾ ಮುನ್ನುಗ್ತಾ ಇರೋ ಸಿನಿಮಾ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ದುರಂಧರ್ 2. ಸಿನಿಮಾ ರಂಗದಲ್ಲಿ 100 ದಿನಗಳ ಕಾನ್ಸೆಪ್ಟ್ ಹೋಗಿ ಅದು 100 ಕೋಟಿಗೆ ಬಂದು ಈಗ 1000 ಕೋಟಿ ಲ್ಯಾಂಡ್ ಮಾರ್ಕ್ ಸೆಟ್ ಆಗಿರೋ ಹೊತ್ತಲ್ಲಿ ಯಾರು ಬಹುಬೇಗ ಆ ಮಾರ್ಕ್ ಅನ್ನ ರೀಚ್ ಆಗ್ತಾರೋ ಅನ್ನೋದೇ ದೊಡ್ಡ ಸಾಧನೆ ಆಗಿದೆ. ಈಗ ದುರಂಧರ್ 2 ಆ ಸಾಲಿಗೆ ಸೇರ್ಪಡೆಯಾಗಿದೆ. ಸಿನಿಮಾ ಹಿಟ್ ಆಗಿದ್ದು ಒಂದು ಕಡೆ ಆದ್ರೆ ಇನ್ನೊಂದು ದಿಕ್ಕಲ್ಲಿ ಪ್ರೊಪಾಗಾಂಡಾ, ಬಿಜೆಪಿ ಪರ ಸಿನಿಮಾ ಅನ್ನೋ ಆರೋಪಗಳು ಮುಂದುವರೆದಿವೆ. ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಈ ಕುರಿತಂತೆ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದ ಧ್ರುವ ರಾಟಿ ಈಗ 1000 ಕೋಟಿ ಕಂಪ್ಲೀಟ್ ಆಗೋ ಹೊತ್ತಲ್ಲಿ ಮತ್ತೊಮ್ಮೆ ವಿಡಿಯೋ ಹರಿಬಿಡೋ ಮೂಲಕ ಕಿಡಿಕಾರಿದ್ದಾರೆ. ಇದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಣವೀರ್ ಸಿಂಗ್ ನಟನೆಯ ಆದಿತ್ಯ ಅದರ್ ನಿರ್ದೇಶನದ ಬಹುತಾರಾಂಗಣ ಇರೋ ದುರಂಧರ್ 2 ಸಿನಿಮಾ ವಿಶ್ವದಾದ್ಯಂತ 1067 ಕೋಟಿ ಗಳಿಸುವ ಮೂಲಕ 8ನೇ ದಿನ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಮೂಲಕ 1055 ಕೋಟಿ ಗಳಿಸಿದ್ದ ಪಠಾಣ್ ಮತ್ತು 1042 ಕೋಟಿ ಗಳಿಸಿದ್ದ ಕಲ್ಕಿ ಸಿನಿಮಾಗಳನ್ನ ಮೀರಿಸಿದೆ. ಸಿನಿಮಾ ಗಳಿಕೆ ಬಗ್ಗೆ ಇಂಚಿಂಚು ಮಾಹಿತಿ ನೀಡೋ ವೆಬ್ಸೈಟ್ಗಳ ಪ್ರಕಾರ ಈ ಸಿನಿಮಾ ಬಿಡುಗಡೆಯಾದ 8ನೇ ದಿನದಂದು ಭಾರತದಲ್ಲಿ 49.70 ಕೋಟಿ ನಿವ್ವಳ ಸಂಗ್ರಹವನ್ನ ಗಳಿಸಿದೆ. ದುರಂಧರ್ 2 ಸಿನಿಮಾ ಭಾರತದಲ್ಲಿ 647.17 ಕೋಟಿ ಮತ್ತು ವಿಶ್ವದಾದ್ಯಂತ ಸೇರಿ ಒಟ್ಟು ಸಂಗ್ರಹ 805.32 ಕೋಟಿ ತಲುಪಿದೆ. ಈ ಚಿತ್ರ ವಿದೇಶಗಳಲ್ಲಿ 261.92 ಕೋಟಿ ಗಳಿಸಿದೆ. ಒಟ್ಟಾರೆ ವಿಶ್ವದಾದ್ಯಂತ 1067.24 ಕೋಟಿಗೆ ತಲುಪಿದೆ. 8ನೇ ದಿನ ಹಿಂದಿ ಆವೃತ್ತಿ 46 ಕೋಟಿ ಗಳಿಸೋ ಮೂಲಕ ಟಾಪ್ ಸ್ಥಾನದಲ್ಲಿದ್ರೆ ತೆಲುಗು 2.5 ಕೋಟಿ, ತಮಿಳು 9 ಮಿಲಿಯನ್, ಕನ್ನಡ 20 ಲಕ್ಷ ಮತ್ತು ಮಲಯಾಳಂ 10 ಲಕ್ಷವನ್ನ ಗಳಿಸಿದೆ. ದುರಂಧರ್ನ ಮೊದಲ ಭಾಗ ಕೂಡ ಭಾರತ ಮತ್ತು ಅಂತಾರಾಷ್ಟ್ರೀಯ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ ಅಂತಿಮವಾಗಿ 1307 ಕೋಟಿ ಗಳಿಕೆ ಕಂಡಿತು. ಭಾರತದಲ್ಲಿ ಈ ಸಿನಿಮಾದ ಒಟ್ಟು ಸಂಗ್ರಹ 1005.85 ಕೋಟಿ, ಅಂದ್ರೆ ನಿವ್ವಳ ಸಂಗ್ರಹ ಸುಮಾರು 840 ಕೋಟಿ. ಹಾಗೆ 894.49 ಕೋಟಿ ಗಳಿಕೆಯೊಂದಿಗೆ ಇದು ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಸಿದ ಹಿಂದಿ ಚಿತ್ರವಾಗಿ ಹೊರಹೊಮ್ಮಿತು. ಈ ಚಿತ್ರಕ್ಕೆ ವಿದೇಶಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿತು. ಸುಮಾರು 299.5 ಕೋಟಿ ಗಳಿಸಿತು. ಇದು ಯುಎಸ್ ಮತ್ತು ಕೆನಡಾದಲ್ಲಿ 193.06 ಕೋಟಿ ಗಳಿಸುವ ಮೂಲಕ ಬಾಹುಬಲಿ 2ರ ದಾಖಲೆಗಳನ್ನ ಮುರಿದಿದೆ. ಪ್ರೀಮಿಯರ್ ಶೋನಲ್ಲೇ ಸಿನಿಮಾಗೆ ಬಂದ ರೆಸ್ಪಾನ್ಸ್ ನೋಡಿ ಇದು ಈಸಿಯಾಗಿ 1000 ಕೋಟಿ ಗಡಿ ದಾಟುತ್ತೆ ಅನ್ನೋದನ್ನ ಎಲ್ಲರೂ ಹೇಳಿದ್ರು. ಆದ್ರೆ ಮೊದಲ ದಿನ ಸಿನಿಮಾ ನೋಡಿದವರ ರೆಸ್ಪಾನ್ಸ್ ನೋಡಿದ್ರೆ ಇದು 1,500 ಅಲ್ಲ 2,000 ಕೋಟಿ ಗಡಿ ದಾಟಿ ಎಲ್ಲಾ ಸಿನಿಮಾಗಳ ದಾಖಲೆ ಮೀರಿಸಿ ನಂಬರ್ 1 ಆಗುತ್ತೆ ಅನ್ನೋ ರೀತಿ ಇತ್ತು. ಇದು ನಡೆಯೋದಕ್ಕೆ ಇನ್ನೂ ಟೈಮ್ ಇದೆ. ಹಾಗೆ ಸಿನಿಮಾ ಓಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಇದು ಸಾಧ್ಯ ಎನ್ನಿಸೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಒಪ್ಪಿಕೊಂಡ ಈ ಸಿನಿಮಾಗೆ ಹಲವರಿಂದ ಆಕ್ಷೇಪ ಹಾಗೂ ಅಸಮಾಧಾನ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈ ಪೈಕಿ ಹೆಸರಾಂತ ಯೂಟ್ಯೂಬರ್ ಧ್ರುವ ರಾಟಿ ಮತ್ತೊಮ್ಮೆ ದುರಂಧರ್ 2 ಬಗ್ಗೆ ಕಿಡಿಕಾರಿದ್ದಾರೆ. ಸುಮಾರು 19.43 ನಿಮಿಷಗಳ ವಿಡಿಯೋವೊಂದನ್ನು ಅವರು ಹರಿಬಿಟ್ಟಿದ್ದು, ಇದು ಮನರಂಜನಾತ್ಮಕ ಸಿನಿಮಾ ಅಲ್ಲ, ಪ್ರೇಕ್ಷಕರು 500 ರೂಪಾಯಿ ಕೊಟ್ಟು ರಾಜಕೀಯವನ್ನ ತಲೆಗೆ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ನಿಜ ದೃಶ್ಯಗಳು ಹಾಗೂ ದಾವೂದ್ ಇಬ್ರಾಹಿಂ ಹೆಸರನ್ನ ಬಳಸಿಕೊಂಡು ನಂತರ ಇದು ಕಾಲ್ಪನಿಕ ಸಿನಿಮಾ ಅಂತ ಹೇಳ್ತಾ ಇರೋದು ಒಂಥರ ಕಾನೂನಿನ ಚೀಟ್ ಕೋಡ್ ಇದ್ದಂತೆ. ಚಿತ್ರದ ಭಾವನಾತ್ಮಕ ಸನ್ನಿವೇಶಗಳನ್ನ ಎಮೋಷನಲ್ ಪ್ರೈಮಿಂಗ್ ಅಂತ ಕರೆದಿರೋ ರಾಟಿ ಪ್ರೇಕ್ಷಕರನ್ನ ಭಾವನಾತ್ಮಕವಾಗಿ ಪ್ರಚೋದಿಸಿ ನಂತರ ತಮ್ಮ ರಾಜಕೀಯ ಬೆಳೆಯನ್ನ ಬೇಯಿಸಿಕೊಳ್ಳಲಾಗಿದೆ. ಅಲ್ಲದೆ ಚಿತ್ರದಲ್ಲಿ ಖಳನಾಯಕರು ಭಾರತದ ನಾಯಕತ್ವವನ್ನು ಹೊಗಳೋದು ರಾಜಕೀಯ ಅಲ್ವಾ ಅಂತ ರಾಟಿ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ರಾಟಿಯ ಅಭಿಪ್ರಾಯಕ್ಕೆ ಹಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದನ್ನ ನೀವು ಪ್ರೊಪಾಗಾಂಡಾ ಅನ್ನೋ ಹಾಗಿದ್ರೆ ಭಾರತದ ವಿರುದ್ಧವಾಗಿ ಸಾಕಷ್ಟು ಪ್ರೊಪಾಗಾಂಡಾ ಸಿನಿಮಾಗಳು ಬರ್ತಾನೆ ಇದೆ, ಅದರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ ಅಂತ ಕೇಳಿದ್ದಾರೆ. ಅಲ್ಲದೆ ಧ್ರುವ ರಾಟಿ ಯಾವ ವಿಚಾರಕ್ಕೆ ಫೇಮಸ್ ಅನ್ನೋದು ಗೊತ್ತಿರೋದ್ರಿಂದ ಆತನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.